ಎಲ್ಲರಿಗೂ ಶುಭವಾಗಿ ಮುಕ್ಕೋಡಿ ದೇವತೆಗಳು ಈ ಸತ್ಯನಾಮಕ್ಕೆ ಬರುವುದಕ್ಕೆ ಕಾರಣವೇ ಮುಖದಲ್ಲಿ ದುಗುಡೆದ್ದು ಕಾಣ್ತಾ ಯಾರಿಂದ ಬಂತು ಕಷ್ಟ ನಿರ್ಭೀತಿಯಿಂದಾಗಿ ತಿಳಿಸಿದೆ. ನಿಮ್ಮಿಂದ ವರವನ್ನು ಪಡೆದಂತಹ ಮೈಸೂರು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಲ್ಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಲ್ಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ ದೇವ. ಈತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ, ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಮೈಸೂರು ಪಾಲಿಗೆ ಕಷ್ಟ ಬಂತೆ, ಬೀಟರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು, ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಸಮರ್ಥನಾಗಿದ್ದೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತರೂಪನಿದ್ದಾನೆ, ಅವನಿಗೆ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನಿಗೆ ಬೆತ್ತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟೆನೋ ನೇರವಾಗಿ ಮಾಡಿ. ನಮಸ್ಕಾರಗಳು. ಏನು ಯೋಚನೆ ಮಾಡಿಕೊಂಡು ನಿಧಾನವಾಗಿ ಇತ್ತ ಕಡೆ ನಿನ್ನನ್ನೇ ಹುಡುಕಿಕೊಂಡು ಬಂದ ಕಾರಣ ಎಲ್ಲಿ ಹೋದರೂ ಮಹಿಷ 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 ಆತನನ್ನು ವಧಿಸಬೇಕಿತ್ತು, ಹೇಗೆ ಕೊಲ್ಲುವುದಂತ ಗೊತ್ತಾಗ್ಲಿಲ್ಲ. ಹೀಗೆ ಯೋಚನೆ ಮಾಡುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚನೆ ಮಾಡು. ವಧಿಸುವ ನಡೆದ ಸುರರ ಒಳಗಡ ನಡೆದಳು ವೈಕುಂಠನು ನದಿರಲು ಪುರಗರನ ನಿಲಯದೊಳಗೆಲ್ಲರಿ ಕೈಲಾಸಕ್ಕೆ ಬಂದ್ರೆ ಹರಣೋ ಕಾಣುವುದಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರಿ ನುಡಿ ಆಗ್ತಾ ಇದೆ ಅಲ್ಲ. ಹರಿಹರ ನಿಬ್ಬರೋ ಕೂಡ ಚಂದ್ರಕಾಂತ ಶಿಲೇನಿ ದುಷ್ಟ ಮೈಸೂರನ್ನು ನಿಗ್ರಹಿಸುವುದು ಹೇಗೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವಿರತ್ತಗಳಿಗೆ ಸಾಗುವ ನನ್ನೆಂದರೆ ವರವನ್ನು ಸಂಪಾದನೆ ಮಾಡಿಕೊಡುತ್ತಾ ಮಹಿಷದಾನವ ಮೂರು ಲೋಕದಲ್ಲಿ ಕುಪಿಪಡುತ್ತಾ ಇದ್ದಾನೆ. ಸಾಲು ಸಜ್ಜರಾದ ದೇವತೆಗಳನ್ನು ತೆಗೆದು ಸುರಗತಿಗೆ ಸ್ವಾಧೀನ ಪಡೆದುಕೊಂಡಿದ್ದಾನೆ. ಪಂಚ ಮಹಾಪಾಲಿಕೆಯಾಗಿ ಮೆರೆತಿರುವಂತಹ ಮಹಿಷನ
ತೇಜಸ್ಸನ್ನು ಹೊರಗಡೆ ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕ್ಕಿಡಿಯುತ್ತೇನೆ. ಘಟಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಡೆಯಿದ್ದೇನೆ. ಆ ಕಳನವತೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಎಲ್ಲರಿಗೂ ಶುಭವಾಗಿ ಮುಕ್ಕೋಡಿ ದೇವತೆಗಳು ಈ ಸತ್ಯನಾಮಕ್ಕೆ ಬರುವುದಕ್ಕೆ ಕಾರಣವೇನು? ಮುಖದಲ್ಲಿ ದುಗುಡೆದ್ದು ಕಾಣ್ತಾ ಉಂಟು. ಯಾರಿಂದ ಮತ್ತು ಕಷ್ಟ ನಿರ್ಭೀತಿಯಿಂದಾಗಿ ತಿಳಿಸಿದೆ. ನಮ್ಮಿಂದ ವರವನ್ನು ಪಡೆದಂತಹ ಮೈಸೂರು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಲ್ಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಲ್ಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ ದೇವ. ಈತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ. ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಮೈಸೂರಿಗೆ ಕಷ್ಟ ಬಂತೆ, ಬೀಟರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತರೂಪನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನಿಗೆ ಬಿತ್ತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟನೋ ನೇರವಾಗಿ ನಮಸ್ಕಾರಗಳು. ಏನು ಯೋಚನೆ ಮಾಡಿಕೊಂಡು ನಿಧಾನವಾಗಿ ಇತ್ತ ಕಡೆ ನಿನ್ನನ್ನೇ ಹುಡುಕಿಕೊಂಡು ಬಂದ ಕಾರಣ ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಆತನನ್ನು ವಧಿಸಬೇಕಿತ್ತು, ಹೇಗೆ ಕೊಲ್ಲುವುದಂತ ಗೊತ್ತಾಗ್ಲಿಲ್ಲ. ಹೀಗೆ ಯೋಚನೆ ಮಾಡುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚನೆ ಮಾಡು. ವಧಿಸುವ ನಡೆದ ಸುರರ ಬಡಬಡ ನಡೆದಳು ವೈಕುಂಠನು ಕಾಣದಿರಲು ಹರಿ ಕಾಣುತ್ತಿಲ್ಲವಲ್ಲ. ಪುರಗರ ಹರೇ
ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣೂ ಕಾಣುವುದಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರಿ ನುಡಿ ಆಗ್ತಾ ಇದೆ ಅಲ್ಲ. ಹರಿಹರ ನಿಪರೋ ಕೂಡ ಚಂದ್ರಕಾಂತ ಶ್ರೇಣಿ ದುಷ್ಟ ಮೈಷರನ್ನು ನಿಗ್ರಹಿಸುವುದು ಹೇಗೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವಿನ ತಗಲಿಗೆ ಸಾಗುವ. ಎಲ್ಲರೂ ಎದ್ದೇಳಿ, ಏನು ಒಟ್ಟಾಗಿ ಬಂದಿದ್ದೀರಾ? ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿದ್ದಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನನ್ನೆಂದರೆ ವರವನ್ನು ಸಂಪಾದನೆ ಮಾಡಿಕೊಡುತ್ತಾ ಮಹಿಷದಾನವ ಮೂರು ಲೋಕದಲ್ಲಿ ಕೊಬ್ಬಿಕೊಳ್ಳುತ್ತಾ ಇದ್ದಾನೆ. ಸಾಲು ಸಜ್ಜರಾದ ದೇವತೆಗಳನ್ನು ತೆಗೆದು ಸುರಗತಿಗೆಯಲ್ಲಿ ಸ್ವಾಧೀನ ಪಡೆದುಕೊಂಡಿದ್ದಾನೆ. ಪಂಚ ಮಹಾಪಾಲಿಕೆಯಾಗಿ ಮೆರೆದಿರುವಂತ ಮಹಿಷನ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕ್ಕಿಡಿಯುತ್ತೇನೆ. ದುಷ್ಟ ಮಹಿಷನಾಥಕ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಡೆಯಿದ್ದೇನೆ. ಆ ಕಳನವತೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ.